ಆದರೆ ಇಲ್ಲ ಈಗ ಇವತ್ತಿನ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಮತ್ತು ಇವತ್ತಿಲ್ಲ ಬಿರಿಯಾನಿ ಮಾಡ್ಬೇಕಂತೇಳಿ ಪ್ಲ್ಯಾನ್ ಐತಿ. ಬಿರಿಯಾನಿ ನನಗೂ ಮಾಡೋಕ್ಕೆ ಬರಲ್ಲ, ಆದರೂ ಇಲ್ಲ ಬಿರಿಯಾನಿ ಮಾಡೋಕ್ಕೆ ಟ್ರೈ ಮಾಡೀನಿ. ಅದಕ್ಕೆ ಏನೇನು ಐಟಮ್ ಬೇಕು ಏನೇನಿಲ್ಲ ಹಂಗೆ ನೋಡ್ಕೊಂಡು ತಗೋನು. ಅದಕ್ಕಾಗಿ ಈ ವ್ಲಾಗ ತಾವು ಕಂಟಿನ್ಯೂ ನೋಡ್ತೀರಿ. ಇವತ್ತಿನ ಅಪ್ಡೇಟ್ ಎಲ್ಲ ನಿಮಗೆ ಕೊಡ್ತಿರ್ತೀನಿ. ಹೆಲೋ ಹಾಯ್ ನಮಸ್ಕಾರ. ಮತ್ತೆ ಹೇಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಈ ವಿಡಿಯೋ ಇಲ್ಲ 2025ರಲ್ಲಿ ಅಪ್ಲೋಡ್ ಆಗ್ತಿತ್ತು, 2026ರಲ್ಲಿ ಅಪ್ಲೋಡ್ ಆಗ್ತಿತ್ತು. ನನಗೂ ಗೊತ್ತಿಲ್ಲ, ಯಾಕಂದರೆ ಎಡಿಟ್ ಮಾಡಿದ ಮೇಲೆ ಗೊತ್ತಾಗ್ತೈತಿ. ಬಟ್ ಇವತ್ತೈತಲ್ಲ ನಮ್ಮ ಮನೆಯಲ್ಲಿ ಯಾರೂ ಇಲ್ಲ, ಮನೆಯಲ್ಲೇ ಎಲ್ಲ ಊರಿಗೆ ಹೋಗ್ಯಾರ. ಅದಕ್ಕೆ ನಾವು ಒಬ್ಬವ ಅದೀನಿ. ಮತ್ತು ಇವತ್ತು ಅದ್ರ ಸಂಬಂಧ ಏನು ವ್ಲಾಗ್ ಮಾಡೋಕ್ಕೇನು ಕಂಟೆಂಟ್ ಇಂತಿಲ್ಲ. ಇವತ್ತು ನಮ್ಮ ಮನೆಯೊಳಗೆ ಏನೇನು ಮಾಡ್ತೀನಿ ಏನೇನಿಲ್ಲ ಎಲ್ಲ ತೋರಿಸ್ಬೇಕಂತೇಳಿ ಮಾಡತ್ತೀನಿ. ಇವತ್ತು ಸ್ವಲ್ಪ ಪ್ಲ್ಯಾನ್ ಅದಾವ. ಇವತ್ತು ಲೇಟ್ ಮಾಡು ಎದ್ದೀನಿ, ಮನೇಲಿ ಯಾರಿಲ್ಲ ಎಪ್ಸೋರು ಅಂತೇಳಿ. ಇವತ್ತು ಕೆಲಸ ಎಲ್ಲ ನಾನೇ ಮಾಡ್ಕೋಬೇಕು, ಮನೆಗಿನ ಕೆಲಸ ಎಲ್ಲ ಇನ್ನು ಅಲ್ಲೆಲ್ಲ ಬುಗಾಣಿ ಎಲ್ಲ ತೊಳೆಯೋದವ, ಅವಷ್ಟು ತೊಳಿತೀನಿ. ಮತ್ತು ಆಮೇಲೆ ನನ್ನ ಜಳಕ ಮಾಡೋದಿತ್ತು. ಫಸ್ಟ್ ಜಳಕನೂ ಮಾಡ್ತೀನಿ, ಆದರೆ ಜಳಕ ಮಾಡೋದಿಲ್ಲ ತೋರಿಸಲಿ ನಿಮಗೆ. ಗಾಯ್ಸ್ ಈಗ ಮನೆ ಕೆಲಸ ಎಲ್ಲ ಅದು ನೋಡ್ರಿ, ಎಲ್ಲ ಪರಿಚಯ ಎಲ್ಲ ಒರೆಸೋದಿತ್ತು. ಚಲೋದೊಮ್ಮೆ ಪರಿಚಯ ಒರೆಸಿ ನೀಟೆಲ್ಲ ಮಾಡ್ಕೊಂಡಿನಿ. ನೋಡ್ಬೋದು ಇಷ್ಟೆಲ್ಲ ಈ ನಮ್ಮ ಬೆಕ್ಕು ಒಂದೈತೆ ನೋಡ್ರಿ, ಇಲ್ಲಿ ಬೆಕ್ಕಿಗೆ ಮೀಟ್ ಆಗ್ರಿ. ಹಾಯ್ ಬೋಲ, ಹಾಯ್ ಅಂತೇಳಿ, ಹಾಯ್ ಅಂತೇಳಿ ಎಲ್ಲರೂ ಹಾಯ್ ಅಂತೇಳಿ ಹಾಯ್ ಅನ್ನೋದೈತೆ ನೋಡ್ರಿ. ಇಲ್ಲಿ ಚುರುಮುರಿ ತಂದಿದ್ವಿ, ಅದ್ರ ಲಕ್ಷ ಎಲ್ಲ ಅದ್ರ ಮೇಲೆ ಐತಿ. ಚುರುಮುರಿ ಕಲೆಯಾಗಿ ಬಂದವು ಪಾಪ. ಏಯ್ ತಿಂತೀಯನ್ಲೇ, ತಿಂತಿ ತಗೋ, ಇನ್ನೂ ಸ್ವಲ್ಪ ತಿಂತಾನಂತ ತಿನ್ನು. ಆಮೇಲೆ ಹಸು ಆಗ್ತೈತ್ಲ, ಅವಾಗ ಮತ್ತೆ ಬಂದು ತಿಂತಾನ. ಅದಷ್ಟು ಹಾಕಿನಿ. ಮತ್ತೆಲ್ಲ ನೋಡ್ಬೋದು ಕುಡಿಯಾಕಿಲ್ಲ, ಬಿಸಿನೀರು ಇಟ್ಕೊಂಡಿನಿ. ಇದಿಷ್ಟು ಇಟ್ಕೊಂಡಿನಿ. ಆಮೇಲೆ ಬರ್ರಿ ಈಗ ಐತಲ್ಲ ಇದೆಲ್ಲ ಆಗೈತೆ ಮನೆಯಿಂದ ಕೆಲಸ. ಅದು ಈಗ ಐತಲ್ಲ ಇಷ್ಟು ಮುಸ್ರಿ ಅದಾವ, ಇಷ್ಟು ನಾವು ಒಬ್ಬ ಐತಲ್ಲ ಇಷ್ಟೆಲ್ಲ ಮುಸ್ರಿ ತಿಕ್ಕೋಬೇಕು. ಈಗ ಐತಲ್ಲ ಮುಸ್ರಿ ಅಷ್ಟು ತಿಕ್ಕೊಂಡು ಭಾವನೆಗಳ ಒಳಗಾಗಬೇಡ, ಇಲ್ಲ ಅದಕ್ಕೆ ಬೆಲೆ ಇಲ್ಲ. ಎದೆಲ್ ಕಲ್ಲಿದ್ದವನ್ಗೆ ಅದೆಲ್ಲ ಅಂಟೋದು ಇಲ್ಲ. ಗಾಯ್ಸ್ ಈಗೈತಲ್ಲ ನಾನು ಮನೆ ಕೆಲಸ ಎಲ್ಲ ಅದು. ಈಗೈತಲ್ಲ ನಾವು ಚಿಕನ್ ಬಿರಿಯಾನಿ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಅದಕ್ಕೆ ಚಿಕನ್ ತರಕ್ಕೆ ಹೋಗೋನು. ಚಿಕನ್ ತಂದು ಅದ್ರ ಜೊತೆ ರೈಸ್ ತರೋದೈತಿ, ರೈಸ್ ತೊಗೊಂಬರೋನು. ಈಗ ಚಿಕನ್ ತರಕ್ಕೆ ಹೊಂಟೀನಿ. ಟೈಮ್ ಐತಲ್ಲ 4 ಆಗೈತೆ ಅಂತೇಳಿ. ಆಲ್ರೆಡಿ ಐತಲ್ಲ ಎಲ್ಲ ಚಿಕನ್ ಶಾಪ್ ಬಂದ್ ಮಾಡಿಬಿಟ್ಟಾರ. ಈಗ ಐತಲ್ಲ ಮುಂದೆ ಎಲ್ಲರೂ ಸಿಗ್ತೈತೆ ಅಂತೇಳಿ ಹಂಗೆ ನೋಡ್ಕೊತ ಹೊಂಟೀನಿ. ನೋಡ್ಬೋದು ಇಲ್ಲಿ ನಮ್ಮ ವೈಭವ್ನು ಸಿಕ್ಕಾನ. ವೈಭವ್ ಐತಲ್ಲ ಅವ ಕೆಲ್ಸದ ಮೇಲೆ ಅಂತಾನ, ಅದಕ್ಕೆ ಐತಲ್ಲ ಅವ್ಗೆ ಡ್ರಾಪ್ ಕೊಡತ್ತೀನಿ. ಅವ್ಗೆ ಡ್ರಾಪ್ ಕೊಟ್ಟ ಮತ್ತೆ ಇಲ್ಲ ನಾ ಚಿಕನ್ ತೊಗೊಂಡು ಬಿರಿಯಾನಿ ರೈಸ್ ತೊಗೊಂಡು ಮತ್ತು ಮನೆಗೆ ಹೋಗಿ ಮಾಡ್ತೀನಿ. ವೈಭವ್ 19 ನೋಡ್ರಿ, ಈಗ ಏಜ್ ಐತಲ್ಲ 19 ಐತಿ. ಈಗ ಐತಲ್ಲ ದುಡಿಯೋಕೆ ಸ್ಟಾರ್ಟ್ ಮಾಡಿಬಿಟ್ಟ ನೋಡ್ರಿ. ಪೇಮೆಂಟ್ 15,000 ರೂಪಾಯಿ ಅಂತ ಹೋಟೆಲ್ದಾಗ ಕೆಲ್ಸಕೊಂಡ ನೋಡ್ರಿ ಅವ್ನು. ಗಾಯ್ಸ್ ತಾವು ನೋಡ್ಬೋದು 4 ಆಗೈತೆ ಟೈಮ್. ಇಲ್ಲೂ ಚಿಕನ್ ಶಾಪ್ ಬಂದ್ ಆಗ್ಬಿಟ್ಟೈತಿ. ಇವತ್ತೈತಲ್ಲ ನಮಗೆ ಚಿಕನ್ ಸಿಗ್ತೈತಿಲ್ಲೋ ನೋಡಬೇಕು. ವೈಭವ್ ಚಲ್ ಬಾಯ್ ನಿಮ್ಗೆ ಹೇಳುವ ಹಾಯ್ ಮನುಜ ಬಾಯ್. ಆ ಕಡೆ ಚೆಕ್ ಮಾಡಿದ್ನಿ, ಇವತ್ತು ಚಿಕನ್ ಶಾಪ್ ಎಲ್ಲ ಬಂದ್ ಅದಾವ ಅನ್ಸುತ್ತೆ. ಟೈಮ್ 4 ಆಗೈತೆ ಅಂತೇಳಿ. ಬಟ್ ಐತಲ್ಲ ಈಗ ಅಲ್ಲಿ ಒಬ್ಬರ ಕಡೆ ತೆಗ್ದಿತ್ತ, ಅದ್ರ ಮಟನ್ ಶಾಪ್ ತೆಗ್ದಿತ್ತ. ಅದಕ್ಕೆ ಐತಲ್ಲ ನನಗೆ ಚಿಕನ್ ಬೇಕಂತೇಳಿ ನಾನು ಚಿಕನ್ ಶಾಪ್ ಎಲ್ಲಿ ತೆಗ್ದಿರ್ತಾವ ಅಂತ ಕೇಳಿದ್ನಿ ಅವ್ರಿಗೆ. ಅವ್ರು ಐತಲ್ಲ ಈಗ ಕಸ್ಬಾಗ್ದಾಗ ತೆಗ್ದಿರ್ತೇವೆ ಅಂತ ಹೇಳ್ಯಾರ. ಅದಕ್ಕೆ ಮತ್ತೆ ಅಲ್ಲಿಗೆ ಹೋಗಿ ಮತ್ತೆ ಒಳಗೆ ಹೋಗಿ ಮತ್ತೆ ಕಸ್ಬಾಗ ಹೊಂಟೀನಿ. ಬಾಜಾರ್ಗೆಲ್ಲ ಹಿಂಗೆ ಹೊಂಟೀನಿ ನೋಡ್ರಿ. ಇಲ್ಲಿ ಎಲ್ಲ ಶಾಪ್ 4 ಆಗೈತೆ ಅಂತ ಎಲ್ಲ ಬಂದ್ ಮಾಡಿಬಿಟ್ಟಾರ. ಬಸವೇಶ್ವರ ಸರ್ಕಲ್ ಐತಲ್ಲ, ಇಲ್ಲಿ ಬಸವೇಶ್ವರ ಸರ್ಕಲ್ ಕಡೆ ಒಂದ ತೆಗ್ದೈತಿ. ಈಗ ಐತಲ್ಲ ಇಲ್ಲಿ ಬಂದಿನ ಇಲ್ಲಿ ಚಿಕನ್ ತೊಗೊಂಡು ಮತ್ತೆ ಹೋಗಿ ಮಾಡೋಣ ಅಂತ. ಅದು ಸಭಿ ಶಾಪ್ बंद रहता है क्या भैया? बंद रहता है क्या? हाँ चलता है. एक बिरयानी के लिए चिकन दो ना, 100 का दो. हाँ बिरयानी के लिए ರೈಸ್ ಹೇಳಿದೈತಿ. ಈಗ ಸದ್ಯದ್ರಾಗ ಅವ್ರು ಮಾಡಿಕೊಡ್ತಾರೆ. ತೊಗೊಂಡಿದ್ದೈತಿ. ಅಣ್ಣವ್ರು ಐತಲ್ಲ ಚಿಕನ್ ಮಸಾಲಾನು ಸಜೆಸ್ಟ್ ಮಾಡ್ಯಾರ. ಅದ್ರ ಜೊತೆ ಐತಲ್ಲ ಬಿರಿಯಾನಿ ಮಸಾಲ ಸಜೆಸ್ಟ್ ಮಾಡ್ಯಾರ. ಇದಿಷ್ಟು ತೊಗೊಂಡು ಹೊಂಟೀನಿ. ಥ್ಯಾಂಕ್ ಯು ಭಯ. ಈಗ ಐತಲ್ಲ ಬಿರಿಯಾನಿ ರೈಸ್. ಇಲ್ಲಿ ರೈಸ್ ಅಂಗಡಿಗೆ ಬಂದಿದ್ದೀನಿ, ಶ್ರೀ ಜೈ ಗಣೇಶ್ ಎಂಟರ್ಪ್ರೈಸಸ್ ಅಂತೇಳಿ ರೈಸ್ ಅಂಗಡಿ ಬಂದಿನಿ. ಬಿರಿಯಾನಿ ರೈಸ್ ಎಲ್ಲ ಖಾಲಿ ಆಗೈತೆ ಅನ್ನೋ. ಈಗ ಮತ್ತೆ ಇವತ್ತು ಅಷ್ಟೋ ಮಟ್ಟ ಚಿಕನ್ ಸಿಗದಿದ್ದಿಲ್ಲ, ಈಗ ಬಿರಿಯಾನಿ ರೈಸ್ ಸಿಗೋತು. ಇರಲಿ ಬೇರೆ ಕಡೆ ಎಲ್ಲರ ಸಿಗ್ತೈತಿ ಹೋಗಿ ಅಲ್ಲಿ ಹೋಗಿ ತೊಗೊಳೋಣ ಅಂತ. ಇದರಿಂದ ಸಂಪ್ರೀತ ಎಲ್ಲಿರ್ತಿ? ಕೇಳಿ ಕಡೆ ಇರ್ತೀಯನ? ಬಾ ಹೋಗೋಣ ಅಂತ. ಪಾಪ ಹಂಗಲ್ಲಿ ಮಟ್ಟ ಡ್ರಾಪ್ ಮಾಡೋನು, ಮತ್ತು ಬಿರಿಯಾನಿ ರೈಸ್ ತೊಗೊಂಡು ಹೋಗೋಣ ಅಂತ. ರೈಸ್ ಅಂತೂ ಇಂತೂ ಇಲ್ಲ, ಬಿರಿಯಾನಿ ರೈಸ್ ತೊಗೊಂಡು ನೋಡ್ರಿ. ಇದು ಬಿರಿಯಾನಿ ರೈಸ್ ತೊಗೊಂಡಿವಿ. ಈಗ ಮನೆಗೆ ಹೋಗಿ ಬಿರಿಯಾನಿ ಅಷ್ಟು ಮಾಡಬೇಕು. ಯಾವ ಟೀಚರ್ ಅದಾರ? ಸರ್ ಅದಾರ ರೀ, ಕ್ಲಾಸ್ ಸರ್. ಹಾಂ
ಮತ್ತು ಸಮಾಜ ಇದು ಭಾರತಿ ಟೀಚರ್ ಅಂತ ಅವ್ರು ಹೇಳ್ತಾರೆ ಕನ್ನಡ ಅವರೇ ಹೇಳ್ತಾರೆ ಕನ್ನಡ ಚಲೋ ಇರ್ತಾರಿಲ್ಲ ಹಾಂ ಹೇಳ್ತಾರೆ ಚಲೋ ಹೇಳ್ತಾರಾ ಮತ್ತು ಹಿಂದಿ ಸರ್ ಹೆಸರು ನೆನಪಿಲ್ಲ ನೆನಪಿಲ್ಲ ನಂದು ಚಾನಲ್ ಐತಣ್ಣ ನಿಮ್ಮದು ಚಾನಲ್ ಐತಿ ಹಾಂ ಎಷ್ಟು ಮಿಲಿಯನ್ ಸಬ್ಸ್ಕ್ರೈಬರ್ ಅದಾರ ಇಲ್ಲ ನಾ ಈಗೀಗ ಚಲೋ ಮಾಡೀನಿ ಈಗೀಗ ಚಲೋ ಮಾಡ್ರಿ ಹಾಂ ಏನೈತಿ ಹೆಸರು ಹೆಸರು FF ಗೇಮರ್ ಐತಂತ ಎಷ್ಟು ಗೇಮರ FF FM ಗೇಮರ ನಮ್ಮ ಮೊದಲು ಒಂದ್ಸಲ GSF ಗೇಮರ್ ಅಂತ ಮೀಟ್ ಆಗಿತ್ತು ಹಾಂ ಅಣ್ಣ ಇದನ್ನ ಯೂಟ್ಯೂಬ್ಲಿ ಎಷ್ಟು ಬರ್ತೈತಿ ನಿಂಗೆ ಇನ್ಕಮ್ ಯೂಟ್ಯೂಬಲ್ಲಿ ಹಾಂ ತಿಂಗಳಿಗೆ 1 ಲಕ್ಷ ಕರೆ ಎಷ್ಟು ನೀನು ಹೇಳ ಎಷ್ಟು ಬರ್ತೈತಿ ಗೊತ್ತಿಲ್ಲ ನಾನು ಅದಕ್ಕೆ ಇನ್ಕಮ್ ಹೆಂಗೈತಿ ಇನ್ಕಮ್ದ ಚಾನಲ್ ಮೋನಿಟೈಸರ್ ಆಗಬೇಕು ಹಾಂ ಇನ್ನು ಚಾನಲ್ ಮೋನಿಟೈಸರ್ ಆಗಿಲ್ಲ ಹ್ಞೂ ಈಗ ಆದಷ್ಟು ಬೇಗ ನಿಮ್ಮ ಆಶೀರ್ವಾದದಿಂದ ಮೋನಿಟೈಸರ್ ಮಾಡ್ಕೋಬೇಕು ಮಾಡ್ಕೊಂಬಿಡಣ್ಣ ಚಲೋ ಆಕೈತಿ ನಿಂಗೂ ಎಲ್ಲ ನಿಮ್ಮ ಸಪೋರ್ಟ್ ಬೇಕು ನಮ್ಗೆ ಮಾಡ್ತೀನಿ ತಗೋಣ ನಾನು ಹೋಗಿ ಸಬ್ಸ್ಕ್ರೈಬ್ ಮಾಡ್ತೀನಿ ಮಾಡ್ತೀವಿ ಹಾಂ ಯಾರ್ಯಾರು ನೋಡತ್ತವ ಅವರು ಮಾಡ್ಬೇಕು ಹಾಂ ಕೆಲವ್ರು ಮಂದಿ ನೋಡ್ತಾರೆ ಬರೀ ಸಪೋರ್ಟ್ ಮಾಡಲ್ಲ ಹೇಳೋರಿಗೆಲ್ಲ ಹಾಯ್ ಗೈಸ್ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿ ಲೈಕ್ ಸಪೋರ್ಟ್ ಮಾಡಿ ಮಾಡಿರಿ ಲೈಕ್ ಮಾಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲಿ ಇರ್ತೀನಿ ಇನ್ನು ಮುಂದೆ ಐತಿ ಮನಿ ಇಲ್ಲ ಇದೆ ಇಲ್ಲಿ ಒಳಗೆ ತಗೊಳ್ಳಿ ಹಾಂ ಇನ್ನು ಮುಂದೆ ಹೋಗ್ಬೇಕು ಇನ್ನು ಮುಂದೆ ಹೋಗ್ಬೇಕಾ ಹೋಗಂತು ನಿಮ್ಮ ಮಮ್ಮಿಯವ್ರು ಹೊರಗೆ ಕಾಯ್ತಿರ್ತಾರೆ ನಿಲ್ಸಲಾಗ ಇಲ್ಲ ಬಟ್ಟೆ ಹೋಗ್ತಿರ್ತಾರೆ ಬಟ್ಟೆ ಹೋಗಿದ್ದಿರ್ತಾರೆ ಇನ್ನು ಅವ್ರು ನೋಡು ಮತ್ತೆ ಯಾರು ಕರ್ಕೊ ಒಂದು ಕ್ಯಾಮರಾ ಇಟ್ಕೊಂಡು ಇಲ್ಲ ಹಾಗೇನಿಲ್ಲಲ್ಲ ಹಂಗೆ ನಂದು ಇಲ್ಲ ನಿಲ್ಸಣ್ಣ ಯಾವುದಿದ ಓ ಮನೆ ದೊಡ್ಡದೈತಲ್ಲ ಬಾಡಿ ಅಣ್ಣ ಹೆಸರ ಸಂಪ್ರೀತ್ ಸಂಪ್ರೀತ್ ನೈಸ್ ಮೀಟ್ ಯು ಕುಟ್ಟಿಯಾಗಿ ಭೇಟಿಯಾಗಿ ಭಾಳ ಖುಷಿ ಆಯ್ತು ಮತ್ತೆ ಸಿಗೋಣಂತ ಬಾಯ್ 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 ಇಲ್ಲಿ ನೋಡ್ರಿ ನಮ್ಮ ದೋಸ್ತನ ಮನೆ ನೋಡ್ರಿ ಎಷ್ಟು ದೊಡ್ಡದೈತಿ ಆದ್ರೂ ಬಾಡಿಗೆ ಮನೆ ಅನ್ನತಾನ ಬಾಯ್ ಗಾಯ್ಸ್ ತಾವೆಲ್ಲ ನೋಡ್ಬೋದು ಈಗ ಐತ್ಲ ಮಣ್ಣು ರೋಡ್ ಮಾಡ್ಯಾರ ಈಗ ಮತ್ತೆ ಐತ್ಲ ರೋಡ್ ಎಲ್ಲ ಮುರಿದು ಮತ್ತೆ ಐತ್ಲ ಹಾಳು ಮಾಡ್ಯಾರ ನೋಡ್ರಿ ಅಂದ್ರೆ ನೀರಿನ 24 ತಾಸು ನೀರು ಬರ್ಬೇಕಂತೇಳಿ ಇಲ್ಲಿ ಪೈಪ್ ಹೊಡ್ದಾರ ನೋಡ್ರಿ ಅಲ್ಲಿಂದ ಇಲ್ಲಿ ಮಟ್ಟ ಮತ್ತೆ ಪೈಪ್ ಹೊಡ್ದಾರ ಮಣ್ಣು ಮಾಡ್ಯಾರ ರೋಡ ಈಗ ಮತ್ತೆ ಹಾಳು ಮಾಡ್ಯಾರ ಮತ್ತೆ ಐತ್ಲ ಅಣ್ಣವ್ರು ಮಾಡ್ಕೊಡ್ತೀನಿ ಅಂತ ಹೇಳ್ಯಾರ ಕ್ಯಾಮೆರಾ ಬೇಕೆ ಸಗ್ಗ ಹಿಡಿಯೋತ ಈಗ ಐತ್ಲ ಚಿಕನ್ ನೋಡ್ರಿ ಚಿಕನ್ ಎಲ್ಲ ತೊಳ್ಕೊಂಡಿನಿ ಮತ್ತು ಬಿರಿಯಾನಿ ರೈಸ್ ಐತ್ಲ ಬಿರಿಯಾನಿ ರೈಸು ತೊಳ್ಯಾತೀನಿ ಮತ್ತು ಐಟಮ್ಸ್ ಎಲ್ಲ ತೊಗೊಂಡಿನಿ ಏನೇನು ಬೇಕೆಲ್ಲ ತೊಗೊಂಡಿನಿ ಮಸಾಲೆ ಎಲ್ಲ ಅದಾವ ಮತ್ತು ಐತ್ಲ ಹತ್ರವು ನನಗೆ ಮಾಡೋಕ್ಕೆ ಬರಲ್ಲ ಅಂತೇಳಿ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಗೊತ್ತಿಲ್ಲ ಅಂದ್ರೆ ಹಂಗೆ ಮಾಡೋಕ್ಕೆ ಬರಲ್ಲ ಆದರೂ ಐತ್ಲ ನಾನು ಟ್ರೈ ಮಾಡಕ್ಕೆ ಮತ್ತು ಇಲ್ಲಿ ನೋಡಬಹುದು ಯೂಟ್ಯೂಬ್ದಾಗ ಐತ್ಲ ರೇಖಾ ಅಕ್ಕಂದು ಐತ್ಲ ವಿಡಿಯೋ ಹಚ್ಕೊಂಡು ಮಾಡತ್ತೆ ನೋಡ್ರಿ ರೇಖಾ ಅಕ್ಕಾರ ಚಲೋ ತಮ್ಮ ಕಲ್ಸಾತಾರ ನಮಗೆ ಏನೇನು ಮಾಡ್ಬೇಕಂತೇಳಿ ಅವ್ರದಷ್ಟು ಯೂಟ್ಯೂಬ್ದಾಗ ನೋಡ್ಕೊತ ಮಾಡತ್ತೀವಿ ಇನ್ನು ಭಾಳಷ್ಟು ಕೆಲಸ ಅದಾವ ಅಂದ್ರೆ ಉಳ್ಳಾಗಡ್ಡಿ ಉಟ್ಕೊಂಡಿದ್ದೈತಿ ಉಳ್ಳಾಗಡ್ಡಿನ ಕಟ್ ಮಾಡಬೇಕು ಮತ್ತು ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡಿ ಇನ್ನು ಮಸಾಲೆ ಹಾಕಿ ಎಣ್ಣೆ ಹಾಕಿ ಮತ್ತು ಮೊಸರು ಪ್ಯಾಕೆಟ್ ಇದ್ದಿಲ್ಲ ಮತ್ತು ಹೋಗಿ ಮೊಸರು ಪ್ಯಾಕೆಟ್ ತೊಗೊಂಬಂದಿನಿ ಮೊಸರು ಹಾಕ್ಬೇಕು ಅದಕ್ಕೆ ಐಟಮ್ ಎಲ್ಲ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿನಿ ಇವತ್ತೈತೆ ನೋಡ್ರಿ ಓಕೆ ಒಲೆ ಹಚ್ಚಿದ್ದು ಪೊಗಾಣಿ ಇಡೋನು ಮತ್ತು ಪೊಗಾಣಿದಾಗ ಈಗ ನೋಡ್ಬೋದು ಎಣ್ಣೆ ಯಾವ ರೀತಿ ಕುದಿಯೋದೈತಿ ಈ ರೀತಿ ಕುದಿಯೋದೈತಿ ಇದ್ರೊಳಗಿಲ್ಲ ಇದೆಲ್ಲ ಮಸಾಲೆ ಹಾಕಬೇಕು ಮಸಾಲೆ ಹಾಕೋನು ಸ್ವಲ್ಪ ಏಲಕ್ಕಿ ಉಳ್ಳಾಗಡ್ಡಿ ಟಮಾಟೆ ಎಲ್ಲ ಹಾಕೋಣ ಎಲ್ಲ ಯೂಟ್ಯೂಬ್ ನೋಡಿ ಮಾಡತ್ತೆ ನಾನು ಈಗ ಐತಲ್ಲ ಎಲ್ಲ ಐಟಮ್ ಹಾಕ್ಕೊಂಡಿನಿ ನೋಡ್ರಿ ಎಲ್ಲ ಐಟಮ್ ಅಂದ್ರೆ ಉಳ್ಳಾಗಡ್ಡಿ ಇದು ಮಸಾಲೆ ಎಲ್ಲ ಹಾಕ್ಕೊಂಡಿನಿ ಇನ್ನು ಚಿಕನ್ ಬಿರಿಯಾನಿ ಮಸಾಲೆ ಎಷ್ಟು ಹಾಕೋದೈತಿ ಇದಷ್ಟು ಚಿಕನ್ ಬಿರಿಯಾನಿ ಮಸಾಲೆ ಇಲ್ಲ ಚಿಕನ್ ಬಿರಿಯಾನಿ ಮಸಾಲೆ ಹಾಕಬೇಕು ಇದಷ್ಟು ಮೇಲೆ ಹಾಕ್ತೀನಿ ನಾನು ಇಷ್ಟು ಹಾಕೀನಿ ಈಗ ಐತ್ಲ ಖಾರ ಪುಡಿ ಹಾಕೋತೀನಿ ಖಾರ ಪುಡಿ ಇಂಪಾರ್ಟೆಂಟ್ ಐತಿ ಯಾಕಂದ್ರೆ ಅವ್ರು ರೇಖಾ ಅಕ್ಕ ಮಿರ್ಚಿನೂ ಹಾಕಂದಿರ ಆದರೆ ಮಿರ್ಚಿ ಹಾಕಿಲ್ಲ ಯಾಕಂದ್ರೆ ಮಿರ್ಚಿ ಮನೆಯಾಗಿದ್ದಿಲ್ಲ ಯಾಕಂದ್ರೆ ಆಲ್ರೆಡಿ ಇಲ್ಲ 2-3 ಸಲ ಹೋಗಿ ತಿರುಗಾಡಿ ಬಂದಿನ ಖಾರ ಜಾಸ್ತಿ ತಿಂದ್ರೆ ಖಾರ ಜಾಸ್ತಿ ಹಾಕೊಂಡಿರ್ತೀನಿ ಈಗ ಮೊಸರು ಅಷ್ಟು ಹಾಕಂದ್ರೆ ಅಕ್ಕ ಇದಿಷ್ಟು ಹಾಕತ್ತೀನಿ ಮೊಸರು ಇದೆಷ್ಟೆಲ್ಲ ಮೊಸರು ಆತ ನೋಡ್ಬೋತಾವು ಚಲೋ ತಮ್ಮ ತಿರುಗಿಸಿದಂತೂ ಬರ ಚಲೋ ತಮ್ಮ ಹೋಗ್ಕೊಂಡಿರ್ತೈತೆ ಅಲ್ಲಿ ಓಕೆ ಈ ರೀತಿ ನಮ್ಮ ಬಿರಿಯಾನಿ ರೆಡಿ ಆಗತ್ತೆ ನೋಡ್ರಿ ಇವತ್ತು ರುಚಿಯಾದ ಬಿರಿಯಾನಿ ರೆಡಿ ಆಗ್ತಿದೆ ಸದ್ಯದರಲ್ಲಿ ರೆಡಿ ಆಗುತ್ತೆ ಜಸ್ಟ್ ವೇಟ್ ಆ್ಯಂಡ್ ಸಿ ಸ್ವಲ್ಪ ನೀರು ಹಾಕಿ ಕುದಿಯಾಕ್ಬಿಡ್ತೀನಿ
ಇದು ಯಾವ ರೀತಿ ಕುದಿಯತೈತೆ ಅಂತೇಳಿ ಈ ರೀತಿ ಕುದಿಯತೈತೆ ಚಲೋ ರೀತಿ. ಮತ್ತು ಇವತ್ತೈತಲ್ಲ ಇದು ನಾ ಮಾಡಿದ ಬಿರಿಯಾನಿ ನಾ ತಿನ್ನೋದೀನಿ, ನಾ ಮಾಡಿದ ಬಿರಿಯಾನಿ ನಾ ಟ್ರೈ ಮಾಡಾವದೀನಿ. ಜೀವನದಾಗ ಬಿರಿಯಾನಿ ಬರೀ ಹೋಟೆಲ್ಗೆ ಹೋಗಿ ತಿಂದಿದ್ದ ಐತಿ, ಆದ್ರೆ ನಾನು ಮಾಡ್ಕೊಂಡು ತಿಂದಿದ್ದು ಇತಿಹಾಸನೇ ಇಲ್ಲ. ಆ ಇತಿಹಾಸ ಇವತ್ತಾಗತ್ತೈತಿ. ನಮ್ಮ ಬಿರಿಯಾನಿ ಕುದಿಯತೈತಿ ಕುದ್ದಾದ್ಮೇಲೆ ಟ್ರೈ ಮಾಡಿ ನಿಮಗೆ ಹೇಳ್ತೀನಿ ಹೆಂಗೈತೆ ಅಂತೇಳಿ. ಗಾಯ್ಸ್, ಈಗ ನಮ್ಮ ರುಚಿಕರ ಬಿರಿಯಾನಿ ರೆಡಿ ಐತಿ. ಅದನ್ನು ಟೇಸ್ಟ್ ಮಾಡೋನು. ನೋಡ್ಬೋದು ರೈಸ್ ಎಲ್ಲ ಕುದ್ದೈತೆ ಆಲ್ರೆಡಿ, ಪೀಸ್ ಎಲ್ಲ ಕುದ್ಯಾವಿಲ್ಲ ಅಂತೇಳಿ ಒಳಗೆ ನೋಡ್ಕೋಬೇಕು. ತೋರಿಸ್ತೀನಿ ಈಗ. ತೊಗೊಂಡು ರೈಸ್ ಈ ರೀತಿ ರುಚಿಕರವಾದ ಬಿರಿಯಾನಿ ಫಸ್ಟ್ ಟೈಮ್ ಮಾಡಿ ತಿಂತಾ ಇರೋದು ಲೈಫಲ್ಲೇ. ಬರೀ ಬಿರಿಯಾನಿ ಟೇಸ್ಟ್ ಮಾಡೋಣ. ನಾವು ಮಾಡಿದ ಬಿರಿಯಾನಿ ಲೈಫ್ದಾಗ ಫಸ್ಟ್ ಟೈಮ್ ಮಾಡಿದ ಬಿರಿಯಾನಿ. ಅದ್ರ ಜೊತೆ ಒಂದು ಸ್ವಲ್ಪ ಇವೇನು ಡಬ್ಬಿ ತೊಗೊಂಡಿನಿ, ಆದರೆ ಉಪ್ಪು ಖಾರ ಕಮ್ಮಿ ಆಗಿತ್ತು ಅಂದ್ರೆ ಹಾಕ್ಕೋಬೇಕಂತೇಳಿ ಇವು ಅಡಿಲಿ ಇಟ್ಕೊಂಡಿರ್ತೀನಿ. ಕಮ್ಮಿ ಇತ್ತು ಮತ್ತೆ ಅದು ಹೋಗ್ಬೇಕಾಗುತ್ತೆ ಅಂಥೇಳಿ. ಬಿಸಿ ಐತಿ, ಫ್ಯಾನ್ ಅಷ್ಟು ಹಚ್ಕೋತೀನಿ. ಫ್ಯಾನ್ ಹಚ್ಕೊಂಡ್ರೆ ಬೇಗ ತಣ್ಣಗಾಗ್ತೈತಿ, ಬೇಗ ಬಾಯಾಗ ಹೋಗ್ತೈತಿ. ಅಷ್ಟು ಟೇಸ್ಟ್ ಆಗಿಲ್ಲರಿಪ್ಪ, ಫೇಲ್ ಆಗಿದ್ದು. ಒಂದು 2-3 ಸಲ ಮಾಡ್ರೆ ಗೊತ್ತಾಗ್ತೈತಿ ಬಿರಿಯಾನಿ ಮಾಡೋದು ಹೆಂಗೆ ಅಂತೇಳಿ. ಅವಾಗ ಕಲಿತೀನಿ ನಾ. ಉಪ್ಪು ಒಂದು ಸ್ವಲ್ಪ ಕಮ್ಮಿ ಭಾಳ ಆಗೈತಿ, ಉಪ್ಪು ಭಾಳ ಕಮ್ಮಿ ಆಗೈತಿ. ಮತ್ತು ಲಿಂಬೆಹಣ್ಣು ಅಷ್ಟು ಹಿಂಡ್ಕೊಂಬಿಡೋನು. ಲಿಂಬೆಹಣ್ಣು ಹಿಂಡ್ಕೊಂಡು ಅಂದ್ರೆ ಎಲ್ಲ ಕಡೆಯಿಂದ ಓಕೆ ಆಗಿ ಬರ್ತೈತಿ. ಮತ್ತು ಪೀಸ್ ನೋಡೋಣ, ಪೀಸ್ ಕುದಿಯತಿಲ್ಲ. ಪೀಸ್ ಕುದ್ದೈತಿ, ಬಿಸಿ ಐತೆ ಅಂದ್ರೆ ತಿನ್ನೋಕ್ಕಾಗೋದು. ಪೀಸ್ ಭಾಳ ಬಿಸಿ ಐತೆ ಅಂತೇಳಿ ಹಿಡಿಯೋಕ್ಕಾಗೋದು ಗೈಸ್. ಪೀಸ್ ಬಿಸಿ ಇದ್ದಿಲ್ಲ ಅಂದ್ರೆ ತೊಗೋಬೋದಿತ್ತು. ನೋಡ್ಬೋದು ಬಿಸಿ ಭಾಳ ಐತೆ. ಕುದ್ದೈತಿ, ಪೀಸು ಕುದ್ದೈತಿ. ಪೀಸ್ದೇನು ಪ್ರಾಬ್ಲಮ್ ಇಲ್ಲ, ಪೀಸ್ ಎಲ್ಲ ಓಕೆ ಐತಿ. ಓಕೆ, ಈಗ ಇಷ್ಟೆಲ್ಲ ಖಾಲಿ ಮಾಡಬೇಕು. ಅದು ಒಬ್ಬವ ಬೆಳಗಿಂದ ಊಟ ಮಾಡಿಲ್ಲ, ಏನಿಲ್ಲ, ಬರೀ ಹೇಳೋದು ಮಾಡೋದು ಕೆಲಸ ಮಾಡೋದಾಗೈತಿ. ಇದಿಷ್ಟು ಮಾಡಬೇಕು ಮತ್ತು ನೋಡಬೇಕು ಅಂತೇಳಿತ್ತ. ಲಾಸ್ಟಿಗೆ ಮಾಡಿದ್ದು ಮತ್ತು ತಿಂದು ನೋಡ್ರಿ ಹೆಂಗೈತೆ ಅಂದ್ರೆ ಮಸ್ತ್ ಐತಿ. ಆದರೂ ಸ್ವಲ್ಪ ಉಪ್ಪು ಖಾರ ಕಮ್ಮಿ ಆಗೈತಿ. ಖಾರ ಐತಿ, ಉಪ್ಪು ಅಷ್ಟು ಕಮ್ಮಿ ಆಗೈತಿ. ನೆಕ್ಸ್ಟ್ ಟೈಮ್ ಮಾಡ್ರೆ ಉಪ್ಪು ಸರಿಯಾಗಿ ಹಾಕಿ ಮಾಡಬೇಕು. ಇನ್ನೊಂದು 2-3 ಸಲ ಮಾಡ್ರೆ ಗೊತ್ತಾಗ್ಬಿಡ್ತೈತಿ, ಅದು ಪ್ರಾಬ್ಲಮ್ ಐತಿ. ಓಕೆ ಗಾಯ್ಸ್, ಇದೆಲ್ಲ ತಿಂದಾದ್ಮೇಲೆ ನಿಮ್ಗೆ ಸಿಗ್ತೀನಿ ಹೆಂಗೈತೆ ಅಂತ ಎಲ್ಲ ಟೋಟಲ್ ಹೇಳ್ತೀನಿ. ಓಕೆ ನೀವೇನಾರ ಕೇಳ್ಬೋದು, ನೀ ಮಾಡಿದ ಬಿರಿಯಾನಿ ನಿನಗೆ ನೀ ಎಷ್ಟು ರೇಟಿಂಗ್ ತೊಗೋತೀವಿ ಅಂದ್ರೆ 10ರದಾಗ 6 ಕೊಡ್ತೀನಿ. ಇನ್ನು 4% ಓಕೆ ಮಾಡಬೇಕಿತ್ತ, ಅದು ಮುಂದಿನ ಸಲ ಓಕೆ ಮಾಡ್ಬೋದು. ಓಕೆ, ಮತ್ತು ಮುಂದಿನ ವ್ಲಾಗ್ದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.